ओम प्रसीद तुलसी देवी प्रसीद हरिवल्लभे क्षीरोधमतनोद्भूते ತುಳಸಿತ್ವಾಂ ನಮಾಮ್ಯಹಂ. ನಮಸ್ತೆ ಆಧ್ಯಾತ್ಮ ಬಂಧುಗಳೇ. ಇವತ್ತು ನಾನು ಹೇಳಿರುವಂತಹ ಶ್ಲೋಕವು ತುಳಸಿಯ ಅತ್ಯಂತ ಪ್ರಸಿದ್ಧವಾದ ಸ್ತೋತ್ರವಾಗಿದೆ. ಇವತ್ತಿನ ದಿವಸ ನಾನು ನಿಮಗೆ ತುಳಸಿಯ ಜನನ ಹೇಗಾಯಿತು ಎಂದು ಹೇಳಿಕೊಡುತ್ತೇನೆ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ತುಳಸಿಯನ್ನು ಹೇಗೆ ಅಲಂಕಾರ ಮಾಡಬೇಕು, ತುಳಸಿಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಆ ತುಳಸಿಯ ಪೂಜೆಯ ಕ್ರಮವೇನು ಎಂಬುದು ನಾನು ನಿಮಗೆ ನಿಧಾನವಾಗಿ ಒಂದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಾ ಹೋಗುತ್ತೇನೆ. ನಮಗೆ ಮೊದಲು ತುಳಸಿ ಪೂಜೆ ಮಾಡಬೇಕಾದರೆ ತುಳಸಿಯ ಜನನ ಹೇಗಾಯಿತು ಎಂಬುದು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಸ್ನೇಹಿತರೆ, ಸಮುದ್ರ ಮಥನ ಕಾಲದಲ್ಲಿ ನಮಗೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಹಾಲಾಹಲ ವಿಷ, ಕೊನೆಯದಾಗಿ ಅಮೃತ ಕಲಶ ಇತ್ಯಾದಿಗಳು ಮೇಲಕ್ಕೆ ಬರುತ್ತದೆ. ಧನ್ವಂತರಿಯು ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡು ಬರುವಾಗ ಧನ್ವಂತರಿ ಸ್ವರೂಪಿಯಾದಂತಹ ಶ್ರೀ ವಿಷ್ಣು ಪರಮಾತ್ಮನ ಒಂದು ಕಣ್ಣಿನಿಂದ ಕಣ್ಣೀರು ಅಂತೀವಲ್ಲ, ಆನಂದ ಬಾಷ್ಪದಿಂದ ಒಂದು ಬಿಂದುವು ಅಮೃತ ಕಲಶದಲ್ಲಿ ಬೀಳುತ್ತದೆ. ಅಮೃತ ಕಲಶದಿಂದ ಒಂದು ಬಿಂದು ಭೂಮಿಯ ಮೇಲೆ ಬಿದ್ದು ಆ ಭೂಮಿಯೊಂದು ಗಿಡ ಉತ್ಪತ್ತಿಯಾದಂತಹ ಗಿಡವೇ ತುಳಸಿ ಗಿಡ. ಈ ತುಳಸಿ ಗಿಡದಲ್ಲಿ ಭಗವಂತನ ಪೂರ್ಣ ಅನುಗ್ರಹ ಮತ್ತು ಸಕಲ ನದಿಗಳ ಅಭಿಮಾನಿ ದೇವತೆಗಳು ನೆಲೆಸಿರುತ್ತಾರೆ. ಹಾಗೆ ಈ ತುಳಸಿಯು ಉತ್ಥಾನ ದ್ವಾದಶಿಯ ದಿವಸ ಜನನ ಆಗುತ್ತದೆ. ಈ ಉತ್ಥಾನ ದ್ವಾದಶಿ ದಿವಸದಂದೇ ಅಂದರೆ ತುಳಸಿ ಹಬ್ಬದ ದಿವಸದಂದೇ ತುಳಸಿ ಗಿಡದ ಜನನವಾಗುತ್ತದೆ. ಹಾಗೆಯೇ ತುಳಸಿ ಗಿಡದಲ್ಲಿರುವಂತಹ ಲಕ್ಷ್ಮೀ ದೇವಿಗೆ ಹಾಗೆ ಕಾರ್ತಿಕ ದಾಮೋದರ ಜೊತೆ ಮಾಡುವಂತಹ ವಿವಾಹವನ್ನು ನಾವು ತುಳಸಿ ಹಬ್ಬ, ತುಳಸಿಯ ವಿವಾಹ, ಉತ್ಥಾನ ದ್ವಾದಶಿ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ನಾನು ಹೇಳಿಕೊಡುವಂತಹ ಪದ್ಧತಿಗಳು, ನಾನು ಹೇಳಿಕೊಡುವಂತಹ ಕೆಲವೊಂದು ಶ್ಲೋಕಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಆದ ಸದಾಚಾರವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇನ್ನಿತರಿಗೂ ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.